ಫ್ರೆಂಡ್ಸ್, ಗುತ್ತು ಚಾನಲ್ಗೆ ಸ್ವಾಗತ. ನಾನು ಇವತ್ತು ಕೊಟ್ಟಿಗೆ ಅಥವಾ ಕೊಟ್ಟೆ ಕಡುಬು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಹಾಗೆ ಅದರ ಕವರ್ ಸಹ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲಿ ನಾನು 3 ಲೋಟೆ ಇಡ್ಲಿ ರೈಸ್ ತಗೊಂಡು ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೇನೆ. ಒಂದು 5ರಿಂದ 6 ಗಂಟೆ ಕಾಲ ನೆನೆ ಹಾಕ್ಕೊಳ್ಳಿ. ಮತ್ತು ಸೇಮ್ ಅಳತೆ ಲೋಟೆಯಲ್ಲಿ 1 ಲೋಟೆ ಉದ್ದಿನ ಬೇಳೆಯನ್ನು ನೆನೆ ಹಾಕ್ಕೊಂಡಿದ್ದೇನೆ. ಒಂದು 5-6 ಗಂಟೆ ಅಥವಾ ರಾತ್ರಿ ಹಾಕಿದರೆ ಬೆಳಿಗ್ಗೆ ರುಬ್ಕೊಳ್ಳಿ. ರುಬ್ಬುವಾಗ 1 ಮುಷ್ಟಿಯಷ್ಟು ಅವಲಕ್ಕಿ ಹಾಕಿ ಸಣ್ಣಗೆ ರುಬ್ಕೊಳ್ತೇನೆ ನೈಸಿಗೆ. ಈಗ ಕೊಟ್ಟೆ ಕಡುಬು ಕವರ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇಲ್ಲೊಂದು ದೊಡ್ಡದು ಬಾಳೆ ಎಲೆ ತಗೊಳ್ಳಿ. ಆದಷ್ಟು ದೊಡ್ಡ ಸೈಜೇ ಬಾಳೆ ಎಲೆಯನ್ನು ತಗೊಂಡು ಹೀಗೆ ಬಿಸಿ ಮಾಡ್ಕೊಳ್ಳಿ. ಅಂದರೆ ಆ ಬಾಳೆ ಎಲೆ ಬಿಸಿ ಮಾಡಲಿಲ್ಲ ಅಂದರೆ ಹೀಗೆ ತಿರುಗಿಸುವಾಗೆಲ್ಲ ಹರಿದು ಹೋಗೋ ಚಾನ್ಸಸ್ ಇರ್ತದೆ. ಹಾಗಾಗಿ ಈ ಬಾಳೆ ಎಲೆ, ದೊಡ್ಡ ಬಾಳೆ ಎಲೆಯನ್ನೇ ತಗೊಳ್ಳಿ, ಚೆನ್ನಾಗಿ ಬರ್ತದೆ, ನೋಡ್ಲಿಕ್ಕೆ ಸಹ ಚೆನ್ನಾಗಿರ್ತದೆ, ಕಡುಬು ಸಹ ದೊಡ್ಡ ದೊಡ್ಡದಾಗ್ತದೆ. ಹಾಗೆ ತಗೊಂಡು ಹೀಗೆ ಬಿಸಿ ಮಾಡ್ಕೊಳ್ತಾ ಇದ್ದೇವೆ. ಸುತ್ತಲೂ ಸರಿ ಸಮಾನವಾಗಿ ಒಂದೇ ಥರ, ತುಂಬ ಬಿಸಿ ಆಗಿದ್ರೆ ಸುಟ್ಟು ಸಹ ಹೋಗ್ತದೆ. ಆದಷ್ಟು ಒಂದೇ ಸಮಾನ ಬಿಸಿ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಎಲೆ ಫಸ್ಟು ತಗೊಂಡು ಕ್ಲೀನಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಹೀಗೆ ಬಿಸಿ ಮಾಡ್ಕೊಳ್ಳಿ. ಹೀಗೆ ಎಲ್ಲ ಬಾಳೆ ಎಲೆಯನ್ನು ಸಹ ಚೆನ್ನಾಗಿ ಬಾಡಿಸ್ಕೊಳ್ತೇವೆ. ಅಂದರೆ ಜಸ್ಟ್ ಬಿಸಿ ಮಾಡಿಕೊಂಡು ಇದನ್ನು 2 ಭಾಗ ಮಾಡ್ಕೊಳ್ತೇವೆ. ಮಧ್ಯದಲ್ಲಿ ಸೀಳಿ 2 ಭಾಗವನ್ನಾಗಿ ಮಾಡ್ಕೊಳ್ತೇವೆ. ಈಗ ಹೇಗೆ ಕಟ್ಟೋದು ಅಂತ ತೋರಿಸ್ತೇನೆ ನೋಡಿ. ಬಾಳೆ ಎಲೆಯನ್ನು 2 ಭಾಗವಾಗಿ ಮಾಡ್ಕೊಳ್ತೇವೆ, ಮಧ್ಯದಲ್ಲಿ ಸೀಳ್ಕೊಳ್ತೇವೆ. ಹಾಗೆ ಆ ಮಧ್ಯದ ಏನು ಸ್ಟಿಕ್ ಥರ ಇರ್ತದೆ ಕಡ್ಡಿ, ಆ ಕಡ್ಡಿಯಲ್ಲಿ ನಾವು ಹಗ್ಗವನ್ನು ಸಹ ಮಾಡ್ಕೊಳ್ತೇವೆ. ಎಲ್ಲಿ ಸ್ಟಾರ್ಟ್ ಮಾಡ್ತೇವೆ ನೋಡಿ ಬಾಳೆ ಎಲೆಯನ್ನು, ಅದ್ರ ಎಲ್ಲಿ ಬಾಳೆ ಎಲೆ ಸ್ಟಾರ್ಟ್ ಮಾಡ್ತೇವೆ ಅದ್ರ ಎಂಡ್ವರೆಗೂ ಸಮಾನವಾಗಿ ಮರ್ಚಬೇಕು. ಅಂದರೆ ರೌಂಡ್ಗೆ ಒಂದೇ ಸಮಾನವಾಗಿ ಕಟ್ಟಬೇಕು, ರೌಂಡ್ಗೆ ಸುತ್ತಬೇಕು. ಮತ್ತು ಒಂದು ಪರ್ಕೆ ಕಡ್ಡಿಯಲ್ಲಿ ಶಾರ್ಪ್ ಇದಿರ್ತದಲ್ಲ ಫ್ರಂಟಲ್ಲಿ, ಆ ಪರ್ಕೆ ಕಡ್ಡಿಯನ್ನು ಚುಚ್ಚಿ, ಅಂದರೆ ಆ ಪ್ಯಾಕ್ ಥರ ಮಾಡಬೇಕು, ಚುಚ್ಚಿ. ಸಪೋಸ್ ನಾವು ಕೆಲವರು ಹಾಗೆ ಈಗ ಮುಕ್ಕಿಗೆಲ್ಲ ಹೇಗೆ ಸ್ಟ್ಯಾಪ್ಲರ್ ಹಾಕ್ತೇವೆ ಹಾಗೆ ಪರ್ಕೆ ಕಡ್ಡಿಯನ್ನು ಚುಚ್ಚಿ, ಅಂದರೆ ಬಿಚ್ಚದಾಗಿ ನೋಡ್ಕೊಳ್ಬೇಕು. ಪರ್ಕೆ ಕಡ್ಡಿಯಿಂದ 3-4 ಪರ್ಕೆ ಕಡ್ಡಿಯನ್ನು ಚುಚ್ಚಿ ಬಿಚ್ಚದಾಗಿ ನೋಡ್ಕೊಬೇಕು. ಈ ಕೆಳಗಿನ ಭಾಗ ತುದಿ, ಅಂದರೆ ಅನ್ನೀವನ್ ಏನಿರ್ತದೆ ಬಾಳೆ ಎಲೆಯಲ್ಲಿ ಕೆಳಗಿನ ಭಾಗ, ಅದಕ್ಕೆ ನಾವು ಮಾಡಿಟ್ಟ ಬಾಳೆ ಎಲೆಯ ಹಗ್ಗವನ್ನು ಅಥವಾ ದಾರವನ್ನು ಕಟ್ಟಬೇಕು, ಟೈಟಾಗಿ ಕಟ್ಟಬೇಕು. ಎಷ್ಟು ಟೈಟ್ ಆಗ್ತದೆ ಅಷ್ಟು ಟೈಟ್ ಹಾಕಿ ಒಮ್ಮೆ ಕೈ ಒಳಗೆ ಹಾಕಿ ಸರಿ ಇದೆಯಾ ಅಂತ ನೋಡಿಕೊಂಡು ಮತ್ತೆ ಕಟ್ಟಿ. ಯಾಕಂದರೆ ಎಷ್ಟು ತುಂಬ ಲೂಸೆಲ್ಲ ಕಟ್ಟಿದರೆ ಹಿಟ್ಟೆಲ್ಲ ಹೊರಗೆ ಬರುವ ಚಾನ್ಸಸ್ ಇರ್ತದೆ. ಹಾಗೆ ಪಾಕೆಟ್ ಥರ ಟೈಟಾಗಿ ಮೇಲಿನ ಭಾಗವನ್ನು ಕಟ್ಕೊಳ್ಳಿ. ಮತ್ತು ಅದೇ ಕೆಳಗಿನ ಭಾಗವನ್ನು ಫೋಲ್ಡ್ ಮಾಡಿ ಇನ್ನೊಮ್ಮೆ ಟೈಟಾಗಿ ಕಟ್ಟಬೇಕು. ಎಷ್ಟು ಟೈಟ್ ಆಗ್ತದೆ ಸ್ನೇಹಿತರೆ ಅಷ್ಟು ಟೈಟ್ ಕಟ್ಟಿ, ಅಂದರೆ ಹಿಟ್ಟೆಲ್ಲ ಹೊರಗೆ ಬರುವ ಚಾನ್ಸಸ್ ಇರ್ತದೆ ಸ್ವಲ್ಪ. ನೋಡಿ, ಕೊಟ್ಟಿಗೆ ಕವರ್ ರೆಡಿ ಆಗಿದೆ. ಹೀಸುಡಿ ಅಂದರೆ ಏನಪ್ಪ ಅಂತ ನೆನೆಸ್ತಿರ್ಬೋದು, ಅಂದರೆ ಪರ್ಕೆ ಕಡ್ಡಿಯ ಕಡ್ಡಿ. ಈಗ ನೋಡಿ 8 ಗಂಟೆ ಕಾಲ ಆಗಿ ಬಂದ ರೆಡಿ ಇದೆ, ಅಂದರೆ ಹಿಟ್ಟು ರೆಡಿ ಇದೆ. ಈಗ ಇಲ್ಲಿ ಒಂದು ಇಡ್ಲಿ ಪಾತ್ರೆಗೆ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡು 1 ಸ್ಪೂನಷ್ಟು ಎಣ್ಣೆ ಹಾಕಿ ಈ ಕವರ್ ಒಳಗೆ, ಅಂದರೆ ಫರ್ಮೆಂಟೇಷನ್ ಬಂದ ಹಿಟ್ಟನ್ನು ಇಡ್ಲಿ ಹಿಟ್ಟನ್ನು ಈ ಕವರ್, ಅಂದರೆ ಬಾಳೆ ಎಲೆ, ಅಂದರೆ ಕೊಟ್ಟಿಗೆದ್ದು ಕವರ್ ಏನು ಮಾಡಿರ್ತೀವಿ ಅದ್ರ ಒಳಗೆ ಹಿಟ್ಟನ್ನು ಹಾಕಿ ಬೇಯಲಿಕ್ಕೆ ಇಡ್ತೇವೆ ಸ್ಟೀಮಲ್ಲಿ. ಅಂದರೆ ಇಡ್ಲಿ ಹೇಗೆ ಬೇಯಲಿಕ್ಕೆ ಇಡ್ತೇವೆ ಹಾಗೆ. ಅದೇ ಇಲ್ಲಿ ಸ್ವಲ್ಪ ಹುಷಾರಾಗಿಡಬೇಕು. ಆ ಇಡ್ಲಿ ಪಾತ್ರೆ ಒಳಗೆ ಸಪೋರ್ಟಿಗೆಲ್ಲ ಬಾಳೆ ಎಲೆ ಏನೇನು ಕಸ ಇರ್ತದೆ, ಬಾಳೆ ಎಲೆದ ಕಸ ಎಲ್ಲ ಇರ್ತದೆ, ದಾರ ಅದು ಇದು ಎಲ್ಲ ಹಾಕಿ ಗ್ರಿಪ್ಪಿಗೋಸ್ಕರ ನಾವು ಆ ಥರ ಮಾಡಿರ್ತೇವೆ ನೋಡಿ. ಈಗ ಲೋಟದೊಳಗೆ ಅಥವಾ ಏನಾದರೂ ಒಂದು ಪಾತ್ರೆ ತಗೊಂಡು, ಅಂದರೆ ಪರ್ಫೆಕ್ಟ್ ಇರೋ ಪಾತ್ರೆಯನ್ನು ತಗೊಂಡು ನಿಲ್ಲಿಸ್ಕೊಂಡು ಅದರೊಳಗೆ ಹಿಟ್ಟನ್ನು ಹಾಕಿ ಮೆಲ್ಲಕ್ಕೆ ಸುತ್ತಲೂ ಹಿಡ್ಕೊಂಡು ಬರ್ತೇವೆ ನೋಡಿ. ಆ ಕೊಟ್ಟಿಗೆ ಏನಿದೆ ಅದು ಆವಾಗ ನೀರು ಸಹ ಕಾದಿರ್ತದೆ, ಇದು ಸಹ ಬೇಗ ಬೇಯುವ ಚಾನ್ಸಸ್ ಸಹ ಇರ್ತದೆ. ಆಗ ಹಿಟ್ಟೆಲ್ಲ ಸೋರಿ ಹೊರಗೆ ಬರುವ ಚಾನ್ಸಸ್ ಸಹ ಕಮ್ಮಿ ಇರ್ತದೆ ನೋಡಿ. ಹೀಗೆ ಕ್ಲೀನಾಗಿ ಇಟ್ಕೊಂಡು ಒಂದೊಂದೇ ರೌಂಡಾಗಿ ಜೋಡಿಸಿ ಒಂದು 25ರಿಂದ 30 ನಿಮಿಷ ಕಾಲ ಬೇಯಿಸ್ಕೊಳ್ಬೇಕು ನಾವು. ಇದು ಎಷ್ಟು ದಿವಸ ಸಹ ಇಟ್ಟು ತಿನ್ಬೋದು ಫ್ರೆಂಡ್ಸ್. ಅಂದರೆ ನಿಮಗೆ ಎಷ್ಟು ದಿವಸ ಬೇಕು ಫ್ರಿಜ್ಜಲ್ಲಿ ಇಟ್ಕೊಂಡು, ಎಷ್ಟೆಷ್ಟು ಬೇಕೋ ಅಷ್ಟಷ್ಟನ್ನೇ ತೆಗೆದು
ಬಿಸಿ ಬಿಸಿ ಮಾಡಿಕೊಂಡು ತಿನ್ಬೋದು. ಇದೆಲ್ಲ ಮುಂಚಿನ ಕಾಲದಲ್ಲಿ ಮಂಗಳೂರು ಸೈಡ್ನಲ್ಲೆಲ್ಲ ಕೃಷ್ಣ ಜನ್ಮಾಷ್ಟಮಿಗೆ ಮಾಡಿದರೆ ಅದನ್ನು ಗಣೇಶ ಹಬ್ಬವರೆಗೂ ಯೂಸ್ ಮಾಡ್ಕೊಂಡು ಅದನ್ನೇ ತಿಂಡಿಗೆಲ್ಲ ಬಳಸ್ಕೊಂಡು ತಿಂತಾಯಿದ್ರು ಮುಂಚಿನವ್ರು. ಅವಾಗೆಲ್ಲ ಜನ ಎಲ್ಲ ತುಂಬ ಇರೋದ ಕಾರಣ ಇದನ್ನೊಮ್ಮೆ ಮಾಡಿ ಇಟ್ಟರೆ ಅಥವಾ ನೆಂಟರು ಗಿಂಟರು ಬಂದರೆ ಮಂಗಳೂರಿನವರು ಸಾಮಾನ್ಯವಾಗಿ ಇಡ್ಲಿ ಎಲ್ಲ ಮಾಡಿದರೆ ಇಡ್ಲಿ ತಟ್ಟೆ ಎಲ್ಲ ಬೇಯಿಸ್ಲಿಕ್ಕೆ, ಅಂದರೆ ಇಡ್ಲಿ ಮಾಡಿದರೆ ತುಂಬ ಪಾತ್ರೆ ಬೀಳ್ತದೆ ಅಂತ ಅದು ಸಹ ತುಂಬ ಸಹ ಬೇಯಿಸ್ಲಿಕ್ಕೆ ಸಹ ಸಾಧ್ಯ. ಇದೆಲ್ಲ ಮಾಡಿದರೆ ಒಂದು ಟೈಮ್ ಅಥವಾ 2 ಸತಿ ಬೇಯಿಸ್ಕೊಂಡು ಕೊಟ್ಟಿಗೆಯನ್ನು ಇಟ್ಕೊಂಡ್ರೆ ಒಂದು 2-3 ದಿನಕ್ಕೆ ಚಿಂತೆನೇ ಇರೋದಿಲ್ಲ. ಏನಾದರೂ ಫಂಕ್ಷನ್ ಗಿಂಕ್ಷನ್ ಇದ್ದರೆ ಸಾಮಾನ್ಯವಾಗಿ ಕೊಟ್ಟಿಗೆಯನ್ನು ಮಾಡಿ ತಿಂಡಿಗೆಲ್ಲ ಉಪಯೋಗಿಸ್ಕೊಳ್ತಾರೆ. ಈಗ ನೋಡಿ, ಸಪೋರ್ಟಿಗೆ ಒಂದು ಲೋಟೆ ಮತ್ತು ಬೌಲ್ ಸಹ ಇಟ್ಟರು. ನಾವೇನು ತುಂಬ ಮಾಡಲಿಲ್ಲ, ಸ್ವಲ್ಪ ಮಾಡಿದ್ದೇವೆ, ಒಂದು 4-5 ಕೊಟ್ಟಿಗೆ ಮಾಡಿದ್ದೇವೆ. ಸೊ ಅದಾಗಿ ಅದು ಪಾತ್ರೆ ದೊಡ್ಡದಿದ್ದ ಕಾರಣ ಲೋಟೆ ಬೌಲನ್ನೆಲ್ಲ ಇಟ್ಟು ಸಪೋರ್ಟಿಗೆ, ಅದು ಬಿದ್ದರೆ ಹಿಟ್ಟೆಲ್ಲ ಕೆಳಗೆ ಚೆಲ್ತದೆ ಅನ್ನೋ ಕಾರಣ ಸಪೋರ್ಟಿಗೋಸ್ಕರ ಲೋಟೆಯನ್ನೆಲ್ಲ ಇಟ್ಟು ಬೇಯಿಸ್ತಾ ಇದ್ದಾರೆ. ಇದನ್ನೊಂದು 25-30 ನಿಮಿಷ ಕಮ್ಮಿಯಲ್ಲಿ ಹವೆಯಲ್ಲಿ ಬೇಯಿಸಬೇಕು. ಇದು 25 ನಿಮಿಷ ಆದ ನಂತರ ನೋಡಿ ಎಷ್ಟು ಮೃದುವಾಗಿ ಬಂದಿದೆ. ಕೊಟ್ಟಿಗೆ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ. ಸ್ನೇಹಿತರೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನೆನೆಸ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.